ನಾನು ನೋಡ್ಕೊಂಡು ಆಗ್ತಿದ್ದೆ ಸರ್. ಮೋಸ್ಟ್ಲಿ ನಾನು ನಿಮ್ಮಷ್ಟೇ ಇದ್ದಾಗ ಈ ಬಹುಜನ ಸಮಾಜ ಚಳವಳಿಯಲ್ಲಿ ಎಂಟ್ರಿ ಆದವಳು. ನಿಮ್ಗಿಂತ ಸ್ವಲ್ಪ ನಾನು ಭಾಳ ವೀಕ್ ಅಂದ್ರೆ ಭಾಳ ವೀಕ್ ಇದ್ದೆ. ಫಸ್ಟ್ ಟೈಮ್ ನಾನು ಸೈಕಲ್ ಜಾತ್ರೆ ಮಾಡ್ತಾ ಇದ್ರು, ಎಲ್ಲರೂ ಸೈಕಲ್ ಕೊಟ್ಟರು. ನಾನು ಫಸ್ಟ್ ಒಂದು 10 ನಿಮಿಷದಲ್ಲಿ ರಪ್ಪ ಬಿದ್ದುಬಿಟ್ಟೆ. ನಾನು ಅಷ್ಟು ವೀಕ್, ಮಾತಾಡೋಕ್ಕಾಗ್ತಿರ್ಲಿಲ್ಲ, ನಡೆದಾಡೋಕ್ಕಾಗ್ತಿಲ್ಲ, ಅಷ್ಟು ವೀಕ್. ನಾನು ಮಾನಸಿಕವಾಗಿ ತುಂಬ ಕುಗ್ಗಿದ್ದೆ. ಆ ಒಂದು ಸೈಕಲ್ ರ್ಯಾಲಿಯಲ್ಲಿ ನಾನು ತಿರುಗಾಡೋದ್ರಿಂದ, ಆ ಒಂದು ಸೈಕಲ್ ರ್ಯಾಲಿನ ಇಡೀ ಬೆಳಗಾವಿ ಜಿಲ್ಲೆ ಪೂರ್ತಿ ಮಾಡಿದ್ರಿಂದಾಗಿ ನಾನಿವತ್ತು ಒಬ್ಬ ವಕೀಲಿಯಾಗಿ LLM ಮಾಡಿ ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ PhD ಮಾಡ್ತಾ ಇದ್ದೀನಿ. ಇನ್ನು ಜೂನಲ್ಲಿ ನಾನು PhD ಮುಗಿತಾ ಇದ್ದೀನಿ. ಒಬ್ಬ ಅಸಮರ್ಥರು, ಇವಳಿಗೆ ಏನು ಮಾಡೋ ಸಾಧ್ಯನೇ ಇಲ್ಲ ಅಂತ ಒಂದು ಏನು ಸಮಾಜ ನನಗೆ ಅಂತ ಇತ್ತು, ಅಂಥ ಸಮಾಜ ಮುಂದೆ ಇವತ್ತು ನಾನು ತಲೆ ಎತ್ತಿ ನಡೀತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ನಮ್ಮ ಚಳುವಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ ಒಂದು ಸೈಕಲ್ ರ್ಯಾಲಿಲಿ ನನ್ನ ಜೊತೆ ಬಂದಂಥ ರಾವ್ ಸಾಬ್ ಕಾಂಬ್ಳೆ ಅವರು ಇಲ್ಲಿ ಬಂದಿದ್ದಾರೆ, ಸಂಜು ಕಾಂಬ್ಳೆ ನಾನು ಇಲ್ಲೇ ಇದ್ದಾರೆ. ನಾವು ರ್ಯಾಲಿ ಮಾಡುವಾಗ ನಮ್ಗೆ ಹೊಟ್ಟೆಗೆ ಊಟನೇ ಇರ್ತಿರ್ಲಿಲ್ಲ, ಯಾಕಂದರೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡವ್ರು ಹೋಗ್ಬಿಡ್ತಿದ್ದಾರೆ ಎಲ್ಲೋ. ಅವತ್ತು ಪೂರ್ತಿ ನಾವು ಉಪವಾಸ ಹಾಗೆ ಸೈಕಲ್ ರ್ಯಾಲಿ ಹೊಡಿಬೇಕು. ಆದರೆ ರ್ಯಾಲಿಯಲ್ಲಿ ನಮ್ಗೆ ಯಾವತ್ತೂ ಅದು ಹಸಿವು ಅಂತ ಅನಿಸ್ತಿರ್ಲಿಲ್ಲ, ಯಾಕಂದರೆ ಬರೀ ನಗ್ತಾನೆ ಸೈಕಲ್ ರ್ಯಾಲಿ ಮಾಡ್ತಾಯಿದ್ವಿ. ಆ ಒಂದು ದಿನಗಳನ್ನು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ನೆನಪಾಯಿತು, ಹಚ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಈ 1-2 ವಿಷಯನ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಹಳೆಯಾದಂಥ ಒಂದು ಏನು ಸಮಾಜದಲ್ಲಿ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಹೇಳಿ ತೋರ್ವಿ ಫ್ಯಾಮಿಲಿ ಇವತ್ತಿನವರೆಗೂ ಶ್ರಮ ಪಡ್ತಾನೆ ಇದೆ. ನಾನು ಚಳವಳಿಗೆ ಬಂದಾಗ ಮೋಸ್ಟ್ಲಿ ನಮ್ಮ ಮಿಲ್ಲಿಂದ ಒಂದು 5-6 ವರ್ಷದವನು ಇರ್ಬೋದು ಸರ್. 5-6 ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಬಹುಜನ ಸಮಾಜ ಚಳವಳಿ ಸಿದ್ಧಾಂತವನ್ನು ತಮ್ಮ ಉಸಿರಾಗಿ ಬದುಕ್ತಾ ಇದ್ದಾರೆ. ಆ ಒಂದು ಫ್ಯಾಮಿಲಿಗೂ ಸಹಿತ ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬದ ನಿಮಿತ್ತ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಸೇವೆ ಈ ಸಮಾಜಕ್ಕೆ ಇನ್ನೂ ಬೇಕು. ಯಾಕೆ ಚಳವಳಿನ ನಾವು ಮಾಡಬೇಕು ಅಂತಂದ್ರೆ, ಸಮಾಜದಲ್ಲಿ ನಾವು ನೋಡುವಂಥ ದೃಷ್ಟಿನೇ ಬೇರೆ ಆಗ್ತದೆ. ಈ ಚಳವಳಿ ನಮ್ಮ ತಲೆ ಒಳಗೆ ಬಂತಂದ್ರೆ ಸಮಾಜದಲ್ಲಿ ನಾವು ನೋಡಬೇಕಾದ ವೇ ಬದಲಾವತಿ ಮತ್ತು ನಮಗೆ ಬದುಕಲಿಕ್ಕೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ಬರೀ ಇದು ಒಂದು ಹಾದಿಯಲ್ಲ, ಇನ್ನು ಸಾಕಷ್ಟು ಹಾದಿಗಳು ನಮ್ಮ ಮುಂದದಾವ ಅಂತ ಹೇಳಿ ನಾವು ಬದುಕಲಿಕ್ಕೆ ಛಲ ಬರುತ್ತೆ. ಇಲ್ಲ ಆಯ್ತಂದ್ರೆ ನಾವು ಏನಾಗ್ತೀವಿ ಅಂದ್ರೆ, ನವಡೇಸ್ ನಮಗೆ ನೌಕರಿಗಳಿಲ್ಲ, ಎಷ್ಟೇ ಓದಿದ್ರು ಸಹಿತ ನೌಕರಿ ಇಲ್ಲ, ವಿದ್ಯಾವಂತರಿದ್ದೀವಿ ನೌಕರಿ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಎಷ್ಟೋ ಹುಡುಗರು ಸುಸೈಡ್ ಮಾಡ್ಕೊಳಕ, ಅಲ್ಲಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಒಳಗೆ ಬಿದ್ದು ಸಾಯ್ಲಕ್ಕ. ಯಾಕೆ ಹೇಳಿದ್ರೆ ಅವರಿಗೆ ಆತ್ಮಸ್ಥೈರ್ಯ ಇಲ್ಲ, ಸಮಾಜ ನೋಡುವಂಥ ದೃಷ್ಟಿಕೋನ ಇಲ್ಲ. ನಾವು ಬದುಕ್ತೀವಿ, ಹೆಂಗೋ ಅದು ಬದುಕ್ತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ಅವ್ರಿಗಿಲ್ಲ. ಆದರೆ ಈ ಚಳುವಳಿ ಆ ಆತ್ಮಸ್ಥೈರ್ಯವನ್ನು ಒದಗಿಸ್ಕೊಡುತ್ತಿ. ನಾವು ಎಲ್ಲರೂ ಈ ಚಳುವಳಿಗೆ ನಾವು ಋಣಿಗಳಾಗಿರ್ತೀವಿ. ಯಾರು ಈ ಚಳುವಳಿಯಿಂದ ಬೆಳೆದು ಇವತ್ತು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದೀವೋ ಅಂತ ಎಲ್ಲ ನಾವು ಈ ಸಮಾಜದಲ್ಲಿ ಮಾಯಾವತಿಯವರ ಈ ಸಾರಥ್ಯದಲ್ಲಿ ನಡೀತಿರೋಂಥ ಈ ಚಳುವಳಿಗೆ ನಾವು ಚಿರಋಣಿಯಾಗಿರ್ತೀವಿ. ಬಾಬಾ ಸಾಹೇಬರನ್ನ, ಜ್ಯೋತಿಬಾ ಫುಲೆ ಅವ್ರನ್ನ, ಸಾವಿತ್ರಿಬಾಯಿ ಫುಲೆ ಅವ್ರನ್ನ, ರಮಾಬಾಯಿ ನಾವು ಪ್ರತಿ ಕ್ಷಣನೂ ನೆನೆಸ್ಕೋಬೇಕು. ಯಾಕಂದರೆ ಇವತ್ತು ನಾವು ಏನಾದರೂ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ, ಒಳ್ಳೆ ಎಜುಕೇಷನ್ ತೊಗೊಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಮೂಲ ಕಾರಣ ಅವರೆಲ್ಲರ ತ್ಯಾಗ ಬಲಿದಾನಗಳು. ಬಾಬಾ ಸಾಹೇಬರ 3 ಮಕ್ಕಳನ್ನ ಕಳ್ಕೊಂಡು ನಮಗೆಲ್ರಿಗೂ ಒಳ್ಳೆ ಜೀವನವನ್ನು ತಂದುಕೊಟ್ಟಾರೆ. ನಾವೆಲ್ಲರೂ ಇವತ್ತು ಚೇರ್ ಮೇಲೆ ಚೆನ್ನಾಗಿ ಕೂತಿದ್ದೀವಿ ಅಂದರೆ ಇದು ಅವರ ಹೆಣಗಳ ಮೇಲೆ ಕೂತಿದ್ದೀವಿ ನಾವು. ಅವರೆಲ್ಲರೂ ತಮ್ಮ ಜೀವನವನ್ನು ಬಲಿ ಕೊಟ್ಟು ನಮಗೆ ಈ ಒಂದು ಸ್ಥಾನವನ್ನು ತಂದುಕೊಟ್ಟಾರೋ ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನನಗೆ ಸತ್ ಮೇಲೆ ಯಾರೂ ರಾಷ್ಟ್ರಧ್ವಜ ಒದಿಸೋದಿಲ್ಲ ರೀ, ನಮ್ಗೆ ಯಾರಿಗೂ ಒದಿಸೋದಿಲ್ಲ. ಆದರೆ ನನ್ನ ಒಂದು ಆಸೆ ಏನಂದ್ರೆ, ನಾನು ಸತ್ ಮೇಲೆ ಅಟ್ಲೀಸ್ಟ್ ಯಾನೇ ಧ್ವಜ ಏನಾದರೂ ಒದಿಸಿ ನಮ್ಮನ್ನು ಮಾಡಿದ್ರೆ ಸಾಕಂತ ಹೇಳಿ. ಯಾಕಂದ್ರೆ ಅಂಥ ಒಂದು ಚಳವಳಿ ನಮಗೆ ಆ ಧೈರ್ಯವನ್ನು ತಂದುಕೊಟ್ಟೈತಿ. ಇದನ್ನು ಎಲ್ಲರೂ ಏನು ಹೇಳ್ತಾರೆ ಅಂದರೆ, BSP ಹೋದ್ಮೇಲೆ ನಮ್ಮ ಹುಡುಗ ಹಾಳಾಯಿತು ಅಂತ ಹೇಳಿ. ಇಲ್ಲ, ಯಾರು ಹಾಳಾಗಿಲ್ಲ, ಎಲ್ಲರೂ ಅವರವರ ಸ್ಥಾನಮಾನಗಳಲ್ಲಿ ತುಂಬ ಚೆನ್ನಾಗಿದ್ದಾರೋ. ಆ ತಪ್ಪು ತಿಳುವಳಿಕೆಯಿಂದ ನಮ್ಮ ಜನ ಹೊರಗೆ ಬರಬೇಕು. ಮತ್ತು ಇವಾಗ ಜನ್ರೇಷನ್ ನೋಡ್ರಿ, ಈ ಸಣ್ಣ ಜನ ಆದರೆ ಒಂದು 18ವರೆಗೂ, ಆಮೇಲೆ 40-45 ಮೇಲೆ 30-35 ಮೇಲೆ ಈ ಥರ ಒಂದು ಜನ ಸಮಾಜದಲ್ಲಿ ನಮ್ಮಲ್ಲಿ BSPಯಲ್ಲಿ ಬರ್ತಿದೆ. ಆದರೆ ಈ 21ರಿಂದ 25-27 ವರ್ಷದವರೆಗೂ ಈ ಜನ ಇವ್ರೇನು ಹುಡುಗರಂದ್ರೆ ಒಂದು ರೀತಿ ಕೆಟ್ಟ ಚಟಗಳಿಗೆ ಇಸ್ಬಿಟ್ಟು ಅದು ಇದು ಅಂತ ಹೇಳಿ ತಿಳ್ಕೊಂಡು ಇನ್ಯಾವುದೋ ಪಾರ್ಟಿಲಿ ಜೀತ ಮಾಡ್ಕೊತು, ಇನ್ಯಾವುದೋ ಬ್ಯಾನರ್ ಕೆಳಗಡೆ ಕೆಲಸ ಮಾಡ್ಕೊತು, ಕೇಸ್ಗಳನ್ನ ಹಾಕೊಂಡು ಇನ್ನೇನೋ ಅಂತ ಹೋಗ್ತಾರೆ. ಸೊ ಅವ್ರನ್ನ ನಾವು ಏನು ನೀವು ಲೀಡರ್ಸ್ ಅದಿರಿ, ಅವ್ರನ್ನ ನೀವು ದಯವಿಟ್ಟು ಈ ಒಂದು
BSPಗೆ ಕರ್ಕೊಂಡ್ಬರ್ಬೇಕು, ಚಳವಳಿಗೆ ಕರ್ಕೊಂಡ್ಬಂದು ಅವರಿಗೂ ಸಹಿತ ಬದುಕಲಿಕ್ಕೆ ಆತ್ಮಸ್ಥೈರ್ಯವನ್ನು ಕೊಡಬೇಕು. ಹೆಣ್ಮಕ್ಳು ನಾವು ಏನು ಮಾಡ್ತೀವಿ ಅಂದ್ರೆ, ಶುಕ್ರವಾರ ಬಂತು ಅಂದರೆ ಲಕ್ಷ್ಮೀ ಪೂಜೆ, ಮಂಗಳವಾರ ಅಂದರೆ ಇನ್ಯಾವುದೋ ದೇವ್ರ ಪೂಜೆ ಮಾಡ್ತೀವಿ. ಇದ್ಯಾರು ನಮಗೆ ಒಳ್ಳೆ ಬದುಕನ್ನು ತಂದು ಕೊಟ್ಟಿಲ್ಲ. ನಾವು ಹಿಂದಕ್ಕೆ ಓಡ್ದಿಲ್ಲ ಅಂತ ಹೇಳಿ ಏನು ಬಾಬಾ ಸಾಹೇಬ್ರು ಬರ್ದಾರಲ್ಲ, ಅದನ್ನು ನಾವು ಒಂದು ಸ್ವಲ್ಪ ಓದಿದ್ರೆ ಬಾಬಾ ಸಾಹೇಬ್ರು ನಮಗೋಸ್ಕರ ಏನು ಮಾಡ್ಯಾರ ಅನ್ನೋದು ನಮಗೆ ಗೊತ್ತಾಗ್ತೈತಿ. ಅಷ್ಟು ಹೆಣ್ಮಕ್ಳಿಗೋಸ್ಕರ ಬಾಬಾ ಸಾಹೇಬ್ರು ಹೋರಾಡೋದು.